ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ನಾಳೆ ಕಾಂಗ್ರೆಸ್ ರಣಕಹಳೆ, ಮೇಕೆದಾಟು ಮಹಾಸಮರ, ಕರ್ಫ್ಯೂ, ನಿರ್ಬಂಧ, ರೂಲ್ಸ್ ಬಲೆ ಬೀಸಿ ಕಾಯ್ತಿದೆ ಬಿಜೆಪಿ. ನೀರು, ಮತ, ರಾಜಕೀಯ, ಜಲಯುದ್ಧದಲ್ಲಿ ಗೆಲ್ಲೋದ್ಯಾರು? ಇದು ಮೇಕೆದಾಟು ಮಹಾಸಮರ. ಕೊರೋನಾ ಒಮೈಕ್ರಾನ್ ಕರ್ಫ್ಯೂ ಮಧ್ಯೆಯೇ ಕಾಂಗ್ರೆಸ್ ಹೋರಾಟವನ್ನ ಮಾಡುತ್ತೆ. ಮೇಕೆದಾಟು ಯೋಜನೆಗಾಗಿ ನಾಳೆಯಿಂದ ಕಾಂಗ್ರೆಸ್ ಪಾದಯಾತ್ರೆ ನಡೆಯಲಿದೆ. ಮೇಕೆದಾಟು ಟು ಬೆಂಗಳೂರು. ಕಾಂಗ್ರೆಸ್ ಬೃಹತ್ ಪಾದಯಾತ್ರೆಯನ್ನ ನಾಳೆಯಿಂದ ಹಮ್ಮಿಕೊಂಡಿರೋದು. ಕೊರೋನಾ ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಕರ್ಫ್ಯೂ ಇದೆ. ಈಗಾಗಲೇ ವೀಕೆಂಡ್ ಕರ್ಫ್ಯೂಯನ್ನ ವಿಧಿಸಲಾಗಿದೆ. ಇದು ಏನೇ ಇದ್ರೂ ಕೂಡ ನಾವು ಪಾದಯಾತ್ರೆ ಮಾಡ್ತೀವಿ, ನೀರಿಗಾಗಿ ನಮ್ಮ ನಡಿಗೆ ಅಂತ ಹೇಳಿ ಈಗ ಕಾಂಗ್ರೆಸ್ ಇದನ್ನೇ ಒಂದು ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡು, ಸವಾಲಾಗಿ ತೆಗೆದುಕೊಂಡು ನಾಳೆಯಿಂದ ಪಾದಯಾತ್ರೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಅರೆಸ್ಟ್ ಕೇಸ್, ಜೈಲಿಗೆ ಹೋದ್ರೂ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ಕಾಂಗ್ರೆಸ್. ಕೊರೋನಾ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ ಅನ್ನುವ ಪ್ರಶ್ನೆ ಸರ್ಕಾರದ್ದು. ಪಾದಯಾತ್ರೆಗೆ ಬ್ರೇಕ್ ಹಾಕಲು ಸರ್ಕಾರ, ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ಹಾಗಾಗಿ ನಾಳಿನ ಪಾದಯಾತ್ರೆ ಇಡೀ ರಾಜ್ಯದಲ್ಲಿ ಚರ್ಚೆಗೆ ಕಾರಣ ಆಗಿರೋದು. ಮೂರೂ ಪಕ್ಷಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇವೆ. ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೇಕೆದಾಟು ಹೋರಾಟಕ್ಕೆ ಇಡೀ ಕಾಂಗ್ರೆಸ್ ಸನ್ನದ್ಧ ಆಗಿದೆ. ಡಿಕೆ ಶಿವಕುಮಾರ್ ಅವರ ಕನಕಪುರದ ಮನೆಯಲ್ಲಿ ಸಿಎಲ್ಪಿ ಮೀಟಿಂಗ್ ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾಯಕರು ಭಾಗಿಯಾಗಿದ್ದು, ನಾಳೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದರ ಸಂಪೂರ್ಣ ರೂಪುರೇಷೆಯ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಲಾಗ್ತಿದೆ. ಸರ್ಕಾರದ ಸವಾಲುಗಳನ್ನ ಎದುರಿಸಿ ನಿಲ್ಲುವ ಬಗ್ಗೆ ಚರ್ಚೆ ನಡೀತಾ ಇದೆ. ಒಗ್ಗಟ್ಟಾಗಿ ಹೋರಾಟ ಮಾಡುವಂತಹ ಒಂದು ಸಮಾಲೋಚನೆ ಕೂಡ ಅಲ್ಲಿ ನಡೀತಾ ಇದ್ದು, ಸೊ ನಾಳೆ ಯಾವ ರೀತಿಯಾಗಿ ಹೋರಾಟ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ರೂಪುರೇಷೆಯನ್ನ ಈಗ ಸಿದ್ಧಪಡಿಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಈ ಹೋರಾಟದ ರೂಪುರೇಷೆಗಳು ಆಲ್ರೆಡಿ ಎಲ್ಲವೂ ಕೂಡ ರೂಪುಗೊಳ್ತಾ ಇರೋದನ್ನ ನಾವು ಗಮನಿಸಬಹುದು. ನಾಳೆಯ ಹೋರಾಟ ಹೇಗಿರುತ್ತೆ, ಯಾವ ರೀತಿಯಾಗಿ ಇರಬೇಕಾಗುತ್ತೆ, ಯಾವ ರೀತಿಯಾಗಿ ಸಿದ್ಧವಾಗಬೇಕಾಗುತ್ತೆ, ಎಂತಹದ್ದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ಎದುರಿಸಿ ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಪಾದಯಾತ್ರೆಯನ್ನ ಸಕ್ಸಸ್ ಮಾಡುವ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಮೀಟಿಂಗ್ ನಡೀತಾ ಇದೆ. ನಾಳೆಯಿಂದ ಮೇಕೆದಾಟು ಪಾದಯಾತ್ರೆ ಆರಂಭ ಆಗಲಿದೆ. ಇದನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಜೊತೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಾಳೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪಾದಯಾತ್ರೆ ನಡೀತಾ ಇದೆ. ಈಗ ಮೇಕೆದಾಟಿನ ಬಳಿ ಇರುವಂತಹ ಸಂಗಮಕ್ಕೆ ಸ್ವತಃ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟು ಇಲ್ಲಿನ ಒಂದು ವ್ಯವಸ್ಥೆಯನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೇಕೆದಾಟು ಯೋಜನೆಗಾಗಿ ನಾಳೆಯಿಂದ ಪಾದಯಾತ್ರೆ ಕೈಗೊಂಡಿದ್ದೀರಿ, ತಯಾರಿಗಳು ಹೇಗೆ ನಡೆದಿದೆ ಸರ್? ಈಗ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ತಯಾರಿ ಎಲ್ಲ ಜನನೇ ಮಾಡ್ಕೊಂಡವ್ರೆ. ನಾವು ಕಾರ್ಯಕ್ರಮ ಹೇಳಿದ್ದು ಅವರೇ ಜನ ಎಲ್ಲ ಮಾಡ್ಕೊಂಡವ್ರೆ. ಅವ್ರು ಮಾಡ್ಕೊಂಡಾಗ ನಾವೇನ್ ಮಾಡಕ್ಕಾಗ್ತದೆ? ನಾನು ಸಿದ್ದರಾಮಯ್ಯ ಇಬ್ರು ನಡಿತೀವಿ ಅಂತ ಹೇಳಿದ್ದು, ಹೆಜ್ಜೆ ಹಾಕ್ತೀವಿ ಅಷ್ಟೇ. ಸರ್, ಈಗ ಒಂದ್ ಕಡೆ ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಡಿಪಿಆರ್ ಅನ್ನ ಹಿಂದೆ ನಾವು ಕಳಿಸಿದ್ದು ಅಂತ ಕಾಂಗ್ರೆಸ್ನವರು ನೀವು ಹೇಳ್ತೀರಿ, ಒಂದ್ ಕಡೆ ಕುಮಾರಸ್ವಾಮಿ ಅವರು ನಾನ್ ಕಳಿಸಿದೆ ಅಂತ ಅವ್ರು ಹೇಳ್ತಾರೆ. ಯಾರು ಕಳಿಸಿದ್ರು ಸರ್ ಕೇಂದ್ರ? ನಾನು ಕುಮಾರಸ್ವಾಮಿ ಮೇಲೂ ಕುಸ್ತಿ ಆಡಕ್ತಾ ಇರಲಿಲ್ಲ, ಇವರು ಬೊಮ್ಮಾಯಿ ಮೇಲೂ ಕುಸ್ತಿ ಆಡಕ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ಪಾದಯಾತ್ರೆ ಬಗ್ಗೆ ಮಾತಾಡೋಣ. ಅದೆಲ್ಲ ಹೇಳೋದೆಲ್ಲ ಚರ್ಚೆ ಎಲ್ಲ ಬೇಕಾದಷ್ಟು ಮಾಡಿದೀವಿ, ಮಾತಾಡಿದೀವಿ. ಯಾಕೆ ಸುಮ್ಮನೆ ಅವರೆಲ್ಲ? ಈಗ ಫಸ್ಟ್ ಪಾದಯಾತ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ತೆಗಿರಿ, ಇಂಥ ಹೋರಾಟಗಳನ್ನ ಮಾಡಬೇಕಾದ ಅನಿವಾರ್ಯ, ಯಾರು ನಿಲ್ಲಿಸಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಫಸ್ಟ್ ಅದಕ್ಕೆ ಉತ್ತರ ಕೇಳಿ ಅವ್ರನ್ನ. ಈಗ ಕರ್ನಾಟಕ ರಾಜ್ಯಕ್ಕೆ ಪ್ರಮುಖವಾಗಿ ಮೇಕೆದಾಟು ಯೋಜನೆಯಿಂದ ಏನು ಅನುಕೂಲ ಆಗ್ತದೆ ಸರ್? ಅಂದ್ರೆ ನಿಮ್ಮ ಒಂದು ಈ ಹೋರಾಟದ ಇದರಿಂದ ಏನು ಅನುಕೂಲ ಆಗ್ತದೆ? ಏನಿಲ್ಲ, ರೈತರಿಗೆ ಅನುಕೂಲ, ಕುಡಿಯೋ ನೀರಿಗೆ ಅನುಕೂಲ, ಫ್ಯಾಕ್ಟರಿಗಳಿಗೆ ಅನುಕೂಲ, ಎಲ್ಲ ಜನರಿಗೆ ರಾಜ್ಯದ ಹಿತಕ್ಕೋಸ್ಕರ ಈ ಕಾರ್ಯಕ್ರಮ. ಸರ್, ಈಗ ಬೊಮ್ಮಾಯಿ ಅವರು ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ಆದ್ರೆ ಪಕ್ಕದ ತಮಿಳುನಾಡಿನ ಕಾಂಗ್ರೆಸ್ನವರು ಈ ಯೋಜನೆಗೆ ವಿರೋಧ ಮಾಡ್ತಾರೆ. ಇವರು ಅವರನ್ನ ಸಮಾಧಾನ ಮಾಡಲಿ ಅಂತ. ನಮ್ದಿರ್ಲಿ ಫಸ್ಟ್ ಅವ್ರ ಪಾರ್ಟಿ ಅಣ್ಣಾಮಲೆ ಸ್ಟ್ರೈಕ್ ಕೂತಿದ್ನಲ್ಲ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್, ಸಿ ಟಿ ರವಿ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡಕ್ಕೆ ಹೇಳಿ.
ಸರ್, ಈಗ ರಾಮನಗರ ಜಿಲ್ಲಾಡಳಿತ ಇದಕ್ಕೆ ಪಾದಯಾತ್ರೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವರು ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಏನ್ ಹೇಳ್ತಾರೆ ಸರ್? ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ ಏನ್ ಹೇಳ್ತಾರೆ? ನನಗೆ ಯಾವ ಎಸ್ಪಿನೂ ಮನವಿನೂ ಮಾಡಲಿಲ್ಲ, ಯಾರು ನನ್ನ ಹತ್ರ ಮಾತಾಡಲೂ ಇಲ್ಲ, ನನಗೆ ಫೋನ್ ಸಿಕ್ಕಲೂ ಇಲ್ಲ, ನಾ ಕೇಳಕ್ಕೂ ಹೋಗ್ಲಿಲ್ಲ. ಇದಿಷ್ಟು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಎಟಿ ವೆಂಕಟೇಶ್, ನ್ಯೂಸ್ 18 ಕನ್ನಡ, ಕನಕಪುರ. ಇನ್ನು ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಕೋವಿಡ್ ನಿಯಮ ಉಲ್ಲಂಘನೆ ಮಾಡ್ತಾ ಇಲ್ಲ, ಹೀಗಾಗಿ ಪಾದಯಾತ್ರೆ ಮಾಡ್ತೀವಿ ಅಂದ್ರು. ಸಿದ್ದರಾಮಯ್ಯ ಅವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಸರ್, ನಿಮ್ಮ ನಿರ್ಧಾರ ಅಚಲ? ನಮ್ಮ ನಿರ್ಧಾರ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ, ಒಂದು ತಿಂಗಳ ಹಿಂದೆನೇ ಘೋಷಣೆ ಮಾಡಿದ್ದೀವಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಅದರಿಂದ ವಿಲ್ ಗೋ ಅಹೆಡ್ ವಿತ್ ಅವರ್ ಪ್ರೋಗ್ರಾಮ್. ಸರ್, ಟ್ರಿಬಲ್ ಎಂಜಿನ್ ಸರ್ಕಾರ ಇತ್ತು, ಕೇಂದ್ರದಲ್ಲಿ ನಿಮ್ದು ಸರ್ಕಾರ ಇತ್ತು, UPA ಸರ್ಕಾರ ಇತ್ತು, ಆಗ ನೀವು ಮಾಡ್ತಿದ್ದರು. ಈಗ ಸರ್ಕಾರ ಯಾವಾಗ ಎಲ್ಲಿತ್ತು? ಅವ್ರು ಹೇಳ್ತಾರೆ ಇಲ್ಲಿ ಆಡಳಿತ ಇರ್ಬೋದು, ತಮಿಳುನಾಡು. ಆಯ್ತಪ್ಪ, ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷದ ಅಣ್ಣಾಮಲೈ ಧರಣ ಮಾಡ್ತಾರೆ. ಯಾವ ಪಕ್ಷದವರು ಅವರು? ಅಣ್ಣಾಮಲೈ ಯಾವ ಪಕ್ಷದ ಅಧ್ಯಕ್ಷರು? ಸರ್, 144 ಸೆಕ್ಷನ್ ಉಲ್ಲಂಘನೆ ಮಾಡಿ ತಾವು ಪಾದಯಾತ್ರೆಯನ್ನ ಮಾಡ್ತಿದ್ದೀರಾ. ಅವರು ಕ್ವಶನ್ ಮಾಡ್ತಿರೋದು ಅದು. ಇದು ಜನರಿಗೆ ಬೇರೆ ರೀತಿ ಸಂದೇಶ ಹೋಗುತ್ತೆ. ಉಲ್ಲಂಘನೆ ಅಂತ ಅನ್ಸಿದ್ರೆ ಲೆಟ್ ದೆಮ್ ಟೇಕ್ ಲೀಗಲ್ ಆಕ್ಷನ್. ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಂಡ್ರು ಕೂಡ ತಾವು ತಮ್ಮ ಹೋರಾಟ ನಿಲ್ಲಲ್ಲ. ಸರ್, ಕುಮಾರಸ್ವಾಮಿ ಅವರು ನಿಮ್ಮ ವಿರುದ್ಧ ಮತ್ತು ನಿಮ್ಮ ಹೋರಾಟದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ. ಈ ಮುಖಾಂತರ ಅವರು ಬಿಜೆಪಿ ಪರವಾಗಿ ಮಾತಾಡ್ತಿದಾರಾ? ನಂಗೆ ಬಿಜೆಪಿ ಪರ ಅಂತ ಹೇಳ್ತಾ ಇಲ್ಲ, ಪಾಪ ಅವರಿಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟದ. ಅವ್ರು ಏನು ಮಾಡಿಲ್ವಲ್ಲ. ಈಗ ಕರ್ನಾಟಕದಲ್ಲಿ 26 ಡ್ಯಾಮ್ಗಳಿದಾವೆ. ಅವ್ರು ಯಾವ ಡ್ಯಾಮ್ ಕಟ್ಟಿದಾರೆ ಹೇಳಿ ನೋಡ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಈ ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ರು. ಈಗ ಹಾಲಿ ಜಲಸಂಪನ್ಮೂಲ ಸಚಿವರು ಗೋವಿಂದ ಕಾರಜೋಳ ಕೂಡ ಇಲ್ಲೊಂದ್ ಕಡೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ. ನಿಮ್ಮ ವಿರುದ್ಧ ಈ ಪಾದಯಾತ್ರೆ ಕೇವಲ ಮತಯಾತ್ರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಸರ್, ನೋಡಪ್ಪ, ನಾವು ರಾಜ್ಯದ ಹಿತದೃಷ್ಟಿಯಿಂದ ಮಾಡ್ತಾ ಇರೋದು, ಯಾವುದೇ ಫಲಾಪೇಕ್ಷೆ ಇಟ್ಟುಗಳದೇನೆ ಮಾಡ್ತಾ ಇರೋದು. ಗೊತ್ತಾಯ್ತಲ್ಲ? 2.5 ವರ್ಷ ಕಾದ್ ನೋಡ್ದು, ಇವ್ರೇನು ಮಾಡಲಿಲ್ಲ. ನಿಮ್ಮ ಪಾದಯಾತ್ರೆ ಕಾರಣಕ್ಕಾಗಿ ವೀಕೆಂಡ್ ಕರ್ಫ್ಯೂ ತಂದ್ರು ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಬರೀ ರಾಮನಗರದಲ್ಲಿ 144 ಸೆಕ್ಷನ್ ಯಾಕೆ ಹಾಕಿದ್ದಾರೆ? ದಟ್ ಶೋಸ್ ದೇ ವಾಂಟೆಡ್ ಟು ಸ್ಕಟಲ್ ಅವರ್ ಪಾದಯಾತ್ರೆ. ನೀವು ಕೊರೋನಾ ಹರಡಕ್ಕೆ ಸಾಕ್ಷಿ ಆಗ್ತೀರಾ ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡ್ತಿದೆ. ನಾವ್ಯಾಕೆ ಸಾಕ್ಷಿ ಆಗೋಣ? ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೊಳ್ತೀವಿ. ಇವಿಷ್ಟು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಚಿದಾನಂದ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಪಾದಯಾತ್ರೆಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಕಾಂಗ್ರೆಸ್ ಪಾದಯಾತ್ರೆಗೆ ಯಾವುದೇ ಅನುಮತಿ ಕೊಟ್ಟಿಲ್ಲ, ಅನುಮತಿ ಧಿಕ್ಕರಿಸಿ ನಡೆದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಅಂತ ಹೇಳಿದ್ದಾರೆ ರಾಮನಗರ ಎಸ್ಪಿ ಗಿರೀಶ್. ನೋಡಿ, ಸುಮಾರು ಎಲ್ಲ ಸೇರಿ ಒಂದು 2,000 ನಾವು ಜನ ಪೊಲೀಸರು ಇದ್ದೀವಿ. ಇದು ಮುಖ್ಯವಾಗಿ ಹೇಳೋದಕ್ಕೆ ಏನೊಂದು ಇಷ್ಟಪಡ್ತೇನೆ ಅಂದ್ರೆ, ಇದು ನಾಟ್ ಫಾರ್ ಈ ಬಂದೋಬಸ್ತ್ ಇರೋದು ನಾಟ್ ಟು ಫೆಸಿಲಿಟೇಟ್ ದ ಯಾತ್ರೆ, ಅದಕ್ಕಲ್ಲ. ಯಾಕಂದ್ರೆ ಅದು ಅವರು ಪಾದಯಾತ್ರೆ ಮಾಡಿದ್ರೆ ಇಟ್ ಬಿಕಮ್ ಇಲ್ಲಿಗಲ್, ಅದು ಕಾನೂನು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ. ಇದು ನಾವು ಮಾಡ್ಕೊಂಡಿರೋದು ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಿರೋ ಹಾಗೆ, ಎಲ್ಲೂ ತೊಂದರೆ ಆಗಬಾರ್ದು, ಯಾವುದೋ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದೀವಿ ಅಷ್ಟೇ. ಮತ್ತೆ ಏನಾದರೂ ಪ್ರಿವೆಂಟಿವ್ ಅರೆಸ್ಟ್ ಏನಾದ್ರು ಮಾಡೋ ಸಂದರ್ಭದ ಬಂದ್ರು ಕೂಡ ಗೊತ್ತಿಲ್ಲ, ಈ ಸದ್ಯಕ್ಕಂತೂ ಆ ಥರದ್ದು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನಾವು ತಿಳುವಳಿಕೆ ನೀಡ್ತಾ ಇದ್ದೇವೆ, ಇದು ಮಾಡೋದು ಕಾನೂನಿನ ಉಲ್ಲಂಘನೆ ಆಗ್ತದೆ ಅಂತ. ಮತ್ತೆ ಆಲ್ರೆಡಿ ನೋಟಿಸ್ ಕೊಟ್ಟಿರೋದ್ರಲ್ಲಿ ನಾವು ಓವರಾಲ್ ಆಗೂ ಹೇಳ್ತಾ ಇದೀವಿ. ಬಟ್ ಆದ್ರೂ ಕೂಡ ಮಾಡಿದ್ರೆ ಕಾನೂನಿನ ಸುವ್ಯವಸ್ಥೆಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಎಲ್ಲಾ ರೀತಿಯಲ್ಲೂ ನಾವು